ಏನ್ ಗುರು ಇದು ಸ್ಟೆಬಿಲಿಟಿ ಯಾವ್ದು ಬೈ ಇದು ಗಾಡಿ ಇದು ಏನ್ ಹುಡ್ಗ ಹಿಂಗ ಆರ್ಸ್ಕೊಂಡ್ ಹೋಗ್ತಾವನಲ್ಲಪ್ಪ ಇವನು. ಫಸ್ಟ್ ಇವಾಗ ಹೋಗಿ ಪಂಚರ್ ಹಾಕ್ಸೋಣ. ಪಂಚರ್ ಅಂಗಡಿ ಎಲ್ಲ ಐತೋ ಇಲ್ಲಿ? ಪಂಚರ್ ಅಂಗಡಿ ಯಾರು ನಾನು ಕೇಳ್ಬೇಕಲ್ಲ ಫಸ್ಟ್. ಗುರು ಅಣ್ಣ ಇಲ್ಲಿ ಪಂಚರ್ ಅಂಗಡಿ ಎಲ್ಲ ಐತಣ್ಣ? ಪಂಚರ್ ಅಂಗಡಿ ಎಲ್ಲ ಐತಣ್ಣ? ಆ ಕಡೆನಾ? ಹ್ಞೂ ಸರ್ ಥ್ಯಾಂಕ್ಸ್ ಅಣ್ಣ. ಆ ಕಡೆ ಐತಂದೆ ಒಂದು ಪಂಚರ್ ಅಂಗಡಿ, ಬನ್ರಿ ಹೋಗೋಣ. ನನಗೆ ಹೋಗೋಣ. ಫಸ್ಟ್ ಲಾಗ್ ಮಾಡೋಣ ಅನ್ಕೊಂಡ್ ಬಂದೆ, ಫಸ್ಟ್ ಪಂಚರ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಗೈಸ್ ಹೊಸ ಟೈರ್ ಗೈಸ್ ಗಾಡಿ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ನಾವು ರಾಮನಗರ ಎಲ್ಲ ಅವೆಲ್ಲ ಬಿಟ್ಟಿದ್ವಿ ಅನ್ಕೋತೀನಿ. ಯಾಕೆ ಗಾಂಡ್ ಗಾಬರಿ ಆಯ್ತಾ? ಗಾಂಡ್ ಗಾಬರಿ ಆಗ್ಬಿಟ್ಟಿರೋದು. ಏನೋ ಹಾಕೋರಲ್ಲ ಅಪ್ಪ. ಇದು ಪಂಚರ್ ಶಾಪ್ ಅಂತ ಐತೆ. ಶಾಪ್ ಎಲ್ಲಿದೆ ನೋಡ್ರಿ, ಎಲ್ಲ ಐತೆ. ಪಂಚರ್ ಅಂಗಡಿನೇ ತೆಗ್ದಿಲ್ಲ. ಈ ಬೆಳಗ್ಗೆ ಯಾರ ಗೊತ್ತಿರುತ್ತೆ ಹೇಳ್ರಿ ಪಂಚರ್ ಆಗುತ್ತೆ ಅಂತ. ನೋಡ್ರಿ ಅಯ್ಯೋ ಪಾಪ ಅನಿಸ್ತಿದೆ. ಗೈಸ್ ಒಂದ್ ಪಂಚರ್ ಅಂಗಡಿ ಹುಡ್ಬಿಟ್ಟು ಪಂಚರ್ ಹಾಕ್ಸ್ಕೊ. ದಿಸ್ ವೇ ಯಾ ಮಂಡ್ಯ ಹುಡುಗರಿಯ. ನಾವು ಪಂಚರ್ ಅಂಗಡಿಗೆ ಹೋಗಿ ಪಂಚರ್ ಹಾಕ್ಸ್ಬೇಕು ಗುರು ಫಸ್ಟ್. ಗೈಸ್ ಪಂಚರ್ ಅಂಗಡಿಲಿ ಲೈಟ್ ಎಲ್ಲ ಆನ್ ಐತೆ, ಆದ್ರೆ ಅಣ್ಣಂದಿರ್ ಯಾರು ಇಲ್ಲ. ಇಷ್ಟ ಬೆಳಗ್ಗೆ ಪಂಚರ್ ಅಂಗಡಿ ಯಾರು ಓಪನ್ ಮಾಡ್ತಾರಲ್ಲ ಅಂತವ್ರೆ. ಯಾವ್ದಾರ ಬಂಕಲ್ ಸಿಕ್ಕರೆ ಹಾಕ್ಸ್ಕೊಬೇಕು. ಬೈ ಪಂಚರ್ ಆಗ್ಬಿಡಿದೆ ಬೈ. ಎಲ್ಲ ಅಂಗಡಿನೇ ಸಿಗಲ್ಲ ಅನ್ಕೊಂಡೆ, ಕರೆಕ್ಟ್ ಆಗಿ ಓಪನ್ ಮಾಡ್ತಾ ಇದೀರಾ ನೋಡಿ ನೀವು. ಇಲ್ಲಿ ಹೊಡೆದೈತಣ್ಣ ಈ ಸೈಡ್ ಅಲ್ಲಿ ಎಲ್ಲೋ ಹೊಡೆದೈತ್ ನೋಡ್ರಿ. ಬೆಂಡ್ ಮಾಡ್ಲಾ? ತಗೋ ಆಯ್ತು ಬಿಡು. ಅಲ್ಲ ನೋಡ್ರಿ, ಇದು ವ್ಲಾಗ್ ಮಾಡೋಣ ಅಂತ ಬಂದಿತ್ತು. ಹೇರ್ ಪಂಚರ್ ರೂಟ್ ಮಿಸ್ ಆಗ್ಬಿಟ್ಟಿದೀವಿ. 30 ಕಿಲೋಮೀಟರ್ ಹತ್ತತ್ರ ಮನೆಗೆ ಹೋಗ್ಬಿಟ್ಟಿದೀವಿ. ಲೆಫ್ಟ್ ತಗೊಂಡ್ಬಿಟ್ವಿ, ಅಲ್ಲಿ ರೈಟ್ ತಗೊಂಬೇಕಾಗಿತ್ತು. ಅದೇ ತಪ್ಪು ಮಾಡ್ಕೊಂಡಿದ್ದು. ನೋಡ್ರಿ ಅಯ್ಯೋ ಪಾಪ ಅನಿಸ್ತಿದೆ. ನಾ ಪಂಚರ್ ಹಾಕೊಂತವ್ರೆ. ಈಗ ಒಂದು ಟೆಸ್ಟಿಂಗ್ ಲೀಕೇನ ಆಯ್ತಾಯ್ತಾ ಅಂತ. ಏನು ಆಯ್ತಾ ಇಲ್ಲ. ಓಕೆ ಡನ್. ಇವಾಗ ಎಲ್ಲೂ ಸಿಗಲ್ಲ ಅನ್ಕೊಂಡೆ ಗುರು. ಬೆಳಗ್ಗೆ ಎಲ್ಲಿ ಹೋಗೋಣ ಅಂತ ಪ್ರಯತ್ನ ಆಗ್ಬಿಟ್ಟಿರೋದು. ಇವಾಗ ಸಿಕ್ಕಿಲ್ಲ ಅಂದ್ರೆ ಎಷ್ಟಾಯ್ತಣ್ಣ? ಎಲ್ಲ ಬೆಂಗಳೂರು ಪ್ರೈಸ್ ಅಪ್ಪ. ಇಲ್ಲೂ ಆಗಿದೆ ಅಣ್ಣ. ಈ ಫೋನ್ ಪೇ ಯಲ್ಲಿ 290 ರೂಪಾಯಿ ಆಗಿದೆ. ಧನ್ಯವಾದಗಳು, ಸ್ವೀಕರಿಸಲಾಗಿದೆ. ಥ್ಯಾಂಕ್ ಯು. ಹೆಂಗೋ ಬೈ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬೆಳಗ್ಗೆ ಕಡಕ ಅಂಗಡಿ ತೆಗದ್ರಿ, ನಾನ್ ಬೇಜಾರಾಗ್ಬಿಟ್ಟಿದೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಿಮ್ನೆ ನೋಡಿದ್ದು ಹಿಂಗ್ ಡೋರ್ ತೆಗದ್ರಲ್ಲ, ನೋಡಿದ ತಕ್ಷಣ ಬಂದೆ ನಾನು. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಒಂದ್ ಬೇಜಾರಾಗ್ಬಿಟ್ಟಿದೆ ನಾನು. ಒಂದ್ ಟೈರ್ ಪಂಚರ್ ಆಗೋಯ್ತಲ್ಲ ಅಂತ. ಇವಾಗ ಟೈರ್ ಗಟ್ಟಿಗಿದೆ, ಒಂಥರ ಮಜಾ. ಬ್ರೋ ಫಾಲೋ ಮಾಡ್ಕೊಳ್ಳಿ, ಬರ್ತೀರಾ? ಮೋಟೋ ಕ್ರಾಫ್ಟ್ ಕನ್ನಡ ಅಂತ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಓದಲ್ಲಿ ಬಂದಲ್ಲಿ ಎಲ್ಲ ಇವತ್ತು ಒಂದೊಂದು ಫಾಲೋವರ್ ಒಂದೊಂದು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಹೋಗೋಣ. ಅದೇ ಬ್ರೋ ಫಾಲೋ ಮಾಡ್ಕೊಳ್ಳಿ ಬ್ರೋ. ನಿಮ್ ಬಾಯ್ಸ್ಗೆ ಎಲ್ಲರೂ ನಿಮ್ ಹುಡುಗರ್ಗೆ ಎಲ್ಲರೂ ಹೇಳ್ರಿ ಫಾಲೋ ಮಾಡ್ಕೊಳ್ಳಿ ಅಂತ. ಮಚ್ಚಾ ಈ ತರ ಹೋಗಿ ಎಲ್ಲಾ ಏರಿಯಾನು ಕವರ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ. ಎಲ್ಲ ಊರಲ್ಲಿ ಒಂದ್ 5 ಜನ 10 ಜನ ಫಾಲೋವರ್ನ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದೀವಿ ನಾವು. ಹೆಂಗೆ ಪ್ಲಾನ್? ಪಂಚರ್ ರೆಡಿ ಆಯ್ತು. ಇವಾಗ ಪಟ್ಟಂತ ಹೋಗ್ಬೇಕು. ಡಿಟೂರ್ ಆಗ್ಬಿಟ್ಟಿದೀವಿ ನಾವು. ವಾಪಸ್ ಬಂದ್ಬಿಟ್ಟಿದೀವಿ ನಾವು ಮನೆ ಗಂಟ. ಬೇಗ ಪಟ ಅಂತ ಹೋಗ್ಬೇಕು, ಯಾಕಂದ್ರೆ ಮನೆಗ್ ಬರ್ಬೇಕು, ಕೆಲ್ಸ ಐತೆ. ನಮ್ಮ ಅಮ್ಮ ಬೇರೆ ಆಲ್ರೆಡಿ ಫೋನ್ ಮಾಡ್ತಾವ್ರೆ, ಕೇಳ್ದೆ ಎಲ್ಲೋ ನೀನು ಮಗಾನೇ ಅಲ್ಲ, ನೀನು ಬೋಳಿ ಮಗ ಅಂತವ್ರೆ. ಬನ್ನಿ ಬೇಗ ಹೋಗ್ಬಿಡೋಣ. ಸ್ಪಾಟ್ ಅಲ್ಲೇ ಎಲ್ಲ ಒಂದು ಆಕ್ಸಿಡೆಂಟ್ ಬೇರೆ ಆಗಿತ್ತು ಬೆಳಗ್ಗೆ. ನೋಡಿ ಇಲ್ಲೇ ನಿಂತಿದೆ ನೋಡಿ ಆ ಗಾಡಿನು. ಯಪ್ಪ ಸ್ವಾಮಿ, ಅವಲೇ ನಮ್ಗೆ ಅಷ್ಟೊಂದು ಕಾಣಿಸಿಲ್ಲ. ಸೈಕಾಗ್ ಆಗ್ಬಿಡೈತೆ ಬಸ್ ನೋಡ್ರಿ ಗುರು. ಯಾರೋ ಪಕ್ಕಾ ಧೋನಿ ಫ್ಯಾನ್ ಅನ್ಕೊಳ್ರಿ. ಫುಲ್ ಧೋನಿ ಇದು, ಫುಲ್ ಫೇಸ್ ಫುಲ್ ಹೆಂಗ್ ಓಡ್ಸೋರು ನೋಡ್ರಿ. ಪಕ್ಕಾ ಧೋನಿ ಫ್ಯಾನ್ ಯಾರೋ ಹುಡುಗ. A few moments later. ಸೊ ಅವಲ್ಲೇ ನಾವೇನ್ ತಪ್ಪು ಮಾಡಿದೀವಿ ಗೊತ್ತಾ? 1 hour 1 ಮಾತಾಡ್ಸಿದ್ರಲ್ವ ನಮ್ನ. ನಾವ್ ಹಿಂಗ್ ಸ್ಟ್ರೈಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟಿದೀವಿ. ಏನಾಗಿದೆ, ಅದು ರಿಟರ್ನ್ ಹೋಗ್ಬಿಟ್ಟಿದೀವಿ ನಾವು ಲೆಫ್ಟ್ ಅಂದಿದ ತಕ್ಷಣ. ನಾವು ಇಲ್ಲಿ ಆಕ್ಚುಲಿ ರೈಟ್ ತಗೊಂಬೇಕಾಗಿತ್ತು. ಇಲ್ಲಿ ರೈಟ್ ತಗೊಂಡಿದ್ರೆ ನಾವ್ ಇಷ್ಟ ಆಲ್ರೆಡಿ ಸ್ಟ್ರೈಟ್ ಆಗ್ಬಿಟ್ಟು ರೀಚ್ ಆಗ್ಬಿಡ್ತಾ ಇದ್ವಿ. ಇದೊಂದು ಫಾಲ್ಟ್ ಆಗ್ಬಿಟ್ಟಿದೆ ಇಲ್ಲಿ ನೋಡಿ. ನಾವು ಅವಲ್ಲ ಈ ರೂಟ್ ಅಲ್ಲಿ ಹಿಂಗ್ ಬರ್ಬೇಕಾಗಿತ್ತು, ಇಲ್ಲಿಗೆ ಬರ್ಬೇಕಾಯ್ತು. ಡೈವರ್ಟ್ ಆಗ್ಬಿಟ್ಟು ಹಂಗ್ ಹೋಗ್ಬಿಟ್ಟಿದ್ವಿ. ಹಿಂಗ್ ಬಂದಿದ್ರೆ ಗುರು ಇಲ್ಲೇ ಚೆನ್ನಾಗಿರೋದಿತ್ತು ಗುರು. ಕಾಮತ್ತಲ್ಲ, ಊಟನು ಚೆನ್ನಾಗಿದ್ದಿಲ್ಲ ಅಂಡ್ ಪ್ರೈಸ್ ಕೂಡ ಹೆವಿ ಕಾಸ್ಟ್ಲಿ. ಕ್ವಾಂಟಿಟಿ ಇಷ್ಟೇ ಕೊಡ್ತಾವ್ರೆ, ಹೊಟ್ಟೆನು ತುಂಬ್ದಂಗ್ ಅನ್ಸಿಲ್ಲ ನಮ್ಗೆ ಗುರು. 8:47 ಆಯ್ತೈತೆ. ಇವಾಗ ಮದ್ದೂರ್ ಹತ್ರ ರೀಚ್ ಆಗಿದೀವಿ. ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದಪ್ಪ ನಾವು. 4 ಅವರ್ ಆಗೈತೆ ಮದ್ದೂರ್ಗ್ ಬರಕ್ಕೆ ನಾವು ಮನೆಯಿಂದ. ಮೈಕ್ ಮಿನಿ ಹುಷಾರಾಗಿರಮ್ಮ ಚಿನ್ನು. 14,000 ಚಿನ್ನು. ನಿನ್ಗೆ ಕಮ್ಮಿ ಗಿಮ್ಮಿ ಅಲ್ಲ. ಕಮ್ಮಿ ಗಿಮ್ಮಿ ಅಂದ್ರೆ ತಲೆ ಕೆಡ್ಸ್ಕೊತಾ ಇದ್ದಿಲ್ಲ. ಸರಿ ಏನಪ್ಪ ಸೈಡ್ ಸ್ಟ್ಯಾಂಡ್ ಅಂತ ತೋರಿಸ್ತಾ ಇದ್ವಿ. ಮಕ್ಕರ್ ಮೇಲೆ ಮಕ್ಕರ್ ಮಾಡ್ತಾ ಇದ್ಯಾ ಚಿನ್ನು? ನನ್ಗೆ ನಡಿ ಬೇಗ. 42 ಬೈದು ಬಿಟ್ಟಿದೀನಿ, ನಡೆಯೋ ಬೇಗ ಅಂತ. ಕಿಶಾ ನುಕ್ಕೊಂಡು ಹೋಗ್ಬಿಟ್ಟವನೆ.
ಚಾರ್ಜಿಂಗ್ ವೈರ್ ಹಾರ್ತಾ ಇದ್ದೆ ಗಾಳಿಲಿ ಸಿಹಿ ಅಂತ. ನಾನೇನು ಇದು ಹಿಂಗ್ ಹೋಯ್ತೈತೆ ಅಂತ ನೋಡ್ತಾ ಇದ್ದೆ. ಎಲ್ಲೋ ಇವಾಗ ಹತ್ಬಿಟ್ನಪ್ಪ ಅವನು. ಇಷ್ಟ ಬೇಗ ಹೋಗ್ಬಿಟ್ಟವನೆ. ಬೇಗ ಹೋಗಿ ಒಂದಿದ್ದಷ್ಟೇ ಹೋಗ್ಬಿಟ್ಟವ್ ಚಿನ್ನಿ. ಇವಾಗ್ಲೂ 60ರಲ್ಲೇ ಹೋಯ್ತಾವ್ ಗುರು. ಅಷ್ಟು ಬೈದಿದ್ದೀನಿ 60ರಲ್ಲೇ. ಅದು ಸ್ಟಾಪ್ ಹಾಕದ್ನಲ್ಲ, ನಾನು ಒಂದ್ ಸ್ವಲ್ಪ ಹಿಂದೆ ಇದ್ದೆ, ಚಾರ್ಜಿಂಗ್ ಇದೆಲ್ಲ ಇದ್ ಮಾಡ್ತಾ ಇದ್ದೆ, ಅದಕ್ಕೆ ಒಂದ್ ಸ್ವಲ್ಪ ಇದಾಗ್ಬಿಟ್ಟವ್ ವಾಪಸ್ಸು. ರಸ್ತೆ ಬೆಂಗಳೂರು ಮೈಸೂರು ಇದ್ರಲ್ಲಿ ಆ ಕಡೆ ನೋಡಿದ್ರೆ ರೋಡಲ್ಲಿ ನಮ್ಗೆ ಯಾರ ಪಲ್ಟಿ ಓಡಿಸ್ತಾರ ಗುರು. ಅರ್ಥ ಆಯ್ತು ಅನ್ಸುತ್ತೆ. ಈಗ ನಮ್ 42 ಇಕ್ಕಿರೋನು ಒಂದು ಗಾಡಿಗೆ ನೋಡ್ಬೇಕಿತ್ತು ಹೆಂಗ್ ಇಕ್ಕಿರೋನು ಅಂತ. ಮಿರರ್ ಅಡ್ಜಸ್ಟ್ ಮಾಡ್ಕೊತಾವ್ ನೋಡ್ರಿ. ಆರೇ ನೋಡಿತಾನೆ ಅವನೇ, ಇವನ್ ಪಾಡಿಗೆ ಇವನು ಹೋಯ್ತಾನೆ ಅವನೇ. ಅವ್ನು ರೈಟ್ ಅಲ್ಲಿ ಓವರ್ಟೇಕ್ ಮಾಡ್ತಾನೆ, ಇವನು ರೈಟ್ ಆಗೇ ಬರ್ತಾವನೆ. ಗುದ್ದಿರೋನ್ ಮಾತ್ರ ಕಾರ್ ಒಂದ್ ಸರಿಗೆ ಆರ್ಬಿಟ್ಟಿರೋನ್ 42 ಇವತ್ತು. ಅವಾಗ್ಲೇ ಬೇರೆ ನಿಂಬೆಹಣ್ಣು ಎಲ್ಲ ಉದ್ರೋಗೈತಂದು ಅಂತ ಇದ್ದ. ಇವನು ಉದ್ರೋಗಿರೋನ್ ಇವಾಗ. ಸಿಂಹಾದ್ರಿ ಸಿಂಹ. ಹಾಯ್ ಸರ್, ವಾಟ್ಸಪ್ಸ್ ಪೊಲೀಸ್ ಅವ್ರು ನೋಡ್ಕೊಂಡು ಹೋಗ್ತಾವ್ರೆ. ಯಾರಪ್ಪ ಅವನು? ನಮ್ಮೂರ್ಗೆ ಕ್ಯಾಮ್ರಾ ಹಾಕೊಂಡ್ ಬಂದಿರೋ ಮಹಾವೀರ ಶೂರ ಧೀರ ಅಂತ. ಇವ್ನು ಯಾರು ಗುರು? ಇವನು ಟ್ರಾಫಿಕ್ ಪೊಲೀಸ್ ಮುಂದೆ ಹಿಂಗ್ ಹೋಯ್ತಾವನೆ. ಕೇರೇ ಇಲ್ಲ ಅಣ್ಣ. ರೈಲ್ವೆ ಸ್ಟೇಷನ್ಗೆ ಹಿಂಗ್ ಹೋಗ್ಬೇಕಂತೆ. ಗಾಡಿ ನಿಲ್ಸ್ಬಿಟ್ಟು ರೈಲ್ ಹತ್ತಿಸ್ಬಿಡವನೆ ಅವನ್ನ. ಬಾರೋ ಈ ಕಡೆ, ಬಾ. ಅದ್ ಕಟ್ಟೊಡ್ಯಕ್ ಆಗಲ್ಲ ಅವ್ನ ಕೈಲಿ, ಕಟ್ಟೊಡ್ಯಕ್ ಆಗಲ್ಲ. ಅಲ್ತಾನೆ ಕಟ್ಟೊಡ್ಯಕ್ಕೆ ಸೆಟ್ ಆಗ್ಬೇಕು ಅವ್ನಿಗಿನ್ನ ಗಾಡಿ. ಇವಾಗ ಹೊಸ್ದಾಗ ತಗೊಂಡವನಲ್ಲ, ಇನ್ನ ಗಾಡಿ ಹೆಂಗ್ ಬಗ್ಸಿದ್ರೆ ಹೆಂಗ್ ಹೋಗುತ್ತೆ ಏನೋ ಗೊತ್ತಿಲ್ಲ ಅವ್ನ್ಗೆ. ಬೀಟ್ ಹೊಡ್ಕೊಂಡ್ ಬಂದ್ಬಿಟ್ಟ ನೋಡ್ರಿ. 25-37 ಅಂತ ನಾನು ಬೀಟ್ ಹೊಡಿತಾನೆ ಗುರು ಇವನು. ಬ್ಲಾಗ್ ಹೆಂಗ್ ಆಗ್ತಾ ಇದೆ, ಹೆಂಗ್ ಎಡಿಟ್ ಮಾಡ್ತೀನಿ ಏನೋ ಸ್ವಲ್ಪ ನೋಡ್ಕೊಂಡು ಏನಾದ್ರು ತಪ್ಪಿದ್ರೆ ಹೇಳ್ಬಿಡ್ರಪ್ಪ. ಅವಲೇ ಹೇಳ್ದಂಗೆ ಏನಾದ್ರು ತಪ್ಪಿದ್ರೆ ಹೇಳ್ಬಿಡಿ. ಫುಲ್ ಬಿಸಿ ಆಗ್ತಾ ಇದೆ. ಆಲ್ರೆಡಿ 9 ಗಂಟೆ ಆಗೋಯ್ತು. ನಾವ್ ಇಷ್ಟಲ್ಲಿ ರಿಟರ್ನ್ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ 42 ಅಲ್ಲೇ ಹೊಡಿತಾವ್ ಕರೆಕ್ಟ್ ಆಗಿ. ನನ್ನ ಕೈಲಿ ಆಯ್ತಾ ಇಲ್ಲ. ಅವ್ನು ಸೀರಿಯಸ್ ಆಗಿ ಅನ್ಕೊಂಡ್ಬಿಟ್ಟವನೆ. ಗಾಡಿ ತಗೊಳ್ಬೇಕಾರೆ ಅವ್ರು ಹೇಳ್ಬಿಟ್ಟವ್ರೆ, ಮಗ ಇಷ್ಟಲ್ಲೇ ಹೋಗ್ಬೇಕು, ಇದಕ್ಕಿಂತ ಜಾಸ್ತಿ ಎಲ್ಲ ಹೋದ್ರೆ ನೀನ್ ಇಂಜಿನ್ ಡಮಾರ್ ಅನ್ನುತ್ತೆ ರೋಡಲ್ಲೇ, ನೀನು ಡಮಾರ್ ಅಂತ ಬಿದ್ದೋಯ್ತ್ಯಾ, ನೀನು ಕಟ್ಟಿರೋ ದುಡ್ಡೆಲ್ಲ ಡಮಾರ್ ಆಗಿ ಹೋಗುತ್ತೆ ಅಂತ. ನಾನು ಬಡವ, ನೊಂದಿದ್ದೇನೆ. ಇಲ್ಲ ಒಂದ್ ಸ್ವಲ್ಪ ರೋಡ್ ಸರಿ ಇಲ್ಲ. ಬೈ ಸ್ಕಿಡ್ ಎಲ್ಲ ಹೊಡಿತಾವನಪ್ಪ ಹುಡುಗ. ಏರಿಯಾ ಬಾಯ್ಸು ಹೆಂಗಂದ್ರ ಹಂಗ ನುಗ್ಬೋದು. ಏನ್ ಗುರು ಇದು ಸ್ಟೆಬಿಲಿಟಿ? ಯಾವ್ದು ಬೈ ಇದು ಗಾಡಿ? ಇದು ಏನ್ ಹುಡುಗ ಹಿಂಗ ಆರ್ಸ್ಕೊಂಡ್ ಹೋಗ್ತಾವನಲ್ಲಪ್ಪ ಇವನು. ಹೀರೋ ಗ್ಲಾಮರ್ ಅಲ್ಲಿ ಹುಡುಗ ಹೆಂಗ್ ಹೊಡಿತಾ ಇರೋದು. ಇಯರ್ಫೋನ್ ಹಾಕೊಂಡ್ ಹೊಡಿತಾವನೆ ಗುರು. ನಮ್ ದೇಶ ಅಷ್ಟೇ ನೋಡ್ರಿ, ಹತ್ತಿಸ್ಕೊಂಡು ಹೋಗ್ಬಿಟ್ಟ ಸೀದಾ ವಿಧಾನಸೌಧ ಅನ್ಕೊಂಡು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ ನಾವು, ತೆಗ್ದಿದ್ದಾರೆ ಅಂತಾನು ಹೇಳಕ್ ಆಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ.